ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಸೋತು ಸತ್ತು ನೆಲ ಕಚ್ಚಿದಾಗ ಹೇಗಿರುತ್ತೆ ಪರಿಸ್ಥಿತಿ, ಆಮೇಲೆ ಅಲ್ಲಿಂದ ಮೇಲೆ ಬರುವ ನಿರ್ಧಾರ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಅಕಸ್ಮಾತ್ ಆ ನಿರ್ಧಾರ ಮಾಡಿ ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅಂತ ನಿರ್ಧಾರ ಮಾಡಿದರೆ ಮುಂದೇನು ಅನ್ನೋದ್ರ ಬಗ್ಗೆ ಈ ಸಂಚಿಕೆ. ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಈ 3 ಅಂಶಗಳು ನಮ್ಮಲ್ಲಿ ಇದ್ದರೆ. ಮೊದಲನೇದಾಗಿ, ಎಷ್ಟೋ ಜನಕ್ಕೆ ಜೀವನದಲ್ಲಿ ಏನು ಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ನೀವು ಯಾರನ್ನಾರು ಹೋಗಿ ಕೇಳಿ, ನಿನಗೆ ಜೀವನದಲ್ಲಿ ಏನಪ್ಪ ಬೇಕು ಅಂತ, ಸಿಕ್ಕಾಪಟ್ಟೆ ದುಡ್ಡು ಬೇಕ್ರಿ ಅಂತಾರೆ. ಆ ಬರೀ ದುಡ್ಡು ಬೇಕು ಅನ್ನೋ ಪರಿಕಲ್ಪನೆ ಇರುತ್ತೆಯೇ ಹೊರತು ಆ ಜೀವನ ಹೇಗಿರುತ್ತೆ, ಆ ಜೀವನಕ್ಕೆ ತಲುಪುವ ದಾರಿಗಳೇನು, ಅದ್ರ ಬಗ್ಗೆ ಕೂತು ಅವ್ರ ಹತ್ರ ಯಾವುದೇ ವಿಚಾರ ಇರಲ್ಲ, ಯಾವುದೇ ಯೋಚನೆಗಳಿರಲ್ಲ, ಅಥವಾ ಯಾವುದೇ ಯೋಜನೆಗಳಿರಲ್ಲ. ಎಲ್ರಿಗೂ ನಾನು ಯಶ್ ಥರ ಸೂಪರ್ ಸ್ಟಾರ್ ಆಗಬೇಕು ಅನ್ನೋದು ಮಾತ್ರ ಇರುತ್ತೆ ಹೊರತು, ಆದರೆ ಯಶ್ ಅಲ್ಲಿಗೆ ತಲುಪಿದ ದಾರಿ ಏನು, ಅಥವಾ ಅಂತಹ ಒಂದು ಸಾಧನೆ ಮಾಡೋದಕ್ಕೆ ದಾರಿ ಏನು, ಅಥವಾ ಶ್ರೀಮಂತಿಕೆಗೆ ದಾರಿ ಏನು ಅನ್ನೋದನ್ನೇ ಜನ ಕೂತು ಯೋಚನೆ ಮಾಡೋದಿಲ್ಲ. ಏನೇ ಸಾಧನೆ ಮಾಡಲಿಕ್ಕೆ 3 ಅಂಶಗಳು ಬೇಕಾಗುತ್ತೆ, ಅದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ಮೊದಲನೇ ಅಂಶ ಗುರಿ. ಅಚಲವಾದ, ನಿರ್ದಿಷ್ಟವಾದ, ಸ್ಪಷ್ಟ ಹಾಗೂ ದಾಖಲಿಸಿದ ಗುರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗುರಿ ಹೇಗಿರಬೇಕಂದ್ರೆ, ಏನೇ ಬಂದ್ರೂ, ನಿಮ್ಮೆದುರಿಗೆ ಏನೇ ಬಂದು ನಿಂತ್ರೂ ಇಲ್ಲ ನನಗಿದು ಬೇಕೇ ಬೇಕು ಅನ್ನೋಂಥ ಗುರಿ ಇರಬೇಕು. ಆಮೇಲೆ ನಿರ್ದಿಷ್ಟವಾಗಿರ್ಬೇಕು, ಇದೇ ಬೇಕು ನನಗೆ ಅಂತ ಗೊತ್ತಿರಬೇಕು ನಮಗೆ. ಸುಮ್ಮನೆ ದುಡ್ಡು ಬೇಕು ಅನ್ನೋದಲ್ಲ, ಇಷ್ಟು ಶ್ರೀಮಂತನಾಗಬೇಕು, ನನ್ನ ಹತ್ರ ಇಷ್ಟು ವಹಿವಾಟು ಇರಬೇಕು, ನನ್ನಲ್ಲಿ ಇಷ್ಟು ಕಂಪನಿಗಳ ಮಾಲೀಕ ಆಗಬೇಕು, ಈ ಥರ. ಅಥವಾ ನನ್ನ ಪ್ರತಿಭೆ ಹೀಗಿರಬೇಕು, ಏನೇ ಆಗಲಿ ನಿರ್ದಿಷ್ಟವಾದ ಗುರಿ ಇರಬೇಕು. ನನ್ನ ಗುರಿ ಹೀಗಿರಬೇಕು, ನಾನು ಇಲ್ಲಿ ತಲುಪಬೇಕು ಅಂತ ನಿಖರವಾಗಿ ನಮಗೆ ಗೊತ್ತಿರಬೇಕು. ಎರಡನೇದು ಅಂದರೆ ಆ ಗುರಿಗಳಿಗೆ ಸಂಬಂಧಪಟ್ಟಲ್ಲಿ ಇನ್ನೊಂದು ಅಂಶ ಅಂತಂದರೆ, ನಮಗೆ ಅದರ ಪರಿಕಲ್ಪನೆ ಬಹಳ ಸ್ಪಷ್ಟವಾಗಿರಬೇಕು. ನಾನು ಆ ಗುರಿ ತಲುಪೋದ್ರಿಂದ ನನಗೇನು ಸಿಗುತ್ತೆ, ನನಗೆ ಯಾಕೆ ಆ ಗುರಿ ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕೆ ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ನೀನು ಯಾಕೆ ಆ ಗುರಿನ ತಲುಪೋಕ್ಕೆ ಪ್ರಯತ್ನ ಪಡ್ತಿದ್ಯಾ, ಅಥವಾ ನಿನ್ನ ಜೀವನದಲ್ಲಿ ಆ ಗುರಿ ಯಾಕಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಮ ಮನಸ್ಸಿಗೆ ಗೊತ್ತಿರಬೇಕು. ಅದ್ರ ಪರಿಕಲ್ಪನೆ ಇರಬೇಕು. ನಾನು ಅಲ್ಲಿ ತಲುಪಿದರೆ ನನಗೆ ಅದರಿಂದ ಏನು ಲಾಭ, ಅಥವಾ ನಾನು ಏನಕ್ಕೆ ಅಲ್ಲಿ ತಲುಪೋ ಪ್ರಯತ್ನ ಮಾಡ್ತಿದ್ದೀನಿ ಅನ್ನೋದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು. ಅದಾದಮೇಲೆ ಗುರಿ ಸಾಧನೆಗೆ ಬೇಕಾದಂಥ ನಿಖರವಾದ ದಾರಿ ನಾವು ಹುಡುಕಿರಬೇಕು, ಅಥವಾ ಹುಡುಕೋ ಪ್ರಯತ್ನ ಮಾಡಬೇಕು. ನಮಗೆ ಗೊತ್ತಿರಬೇಕು ಆ ಗುರಿನ ತಲುಪುವ ದಾರಿ ಏನು, ಅಥವಾ ಅದ್ರ ಬಗ್ಗೆ ಅಟ್ಲೀಸ್ಟ್ ನಾವು ತಿಳಿಯುವಂಥ ಪ್ರಯತ್ನ ಮಾಡಿ ಅದರದ್ದೇ ಒಂದು ವಿಚಾರಗಳನ್ನು ಹುಡುಕಿ ರಿಸರ್ಚ್ ಮಾಡಿ ನಾವು ಅದನ್ನು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಮೊದಲನೇ ಅಂಶ ಗುರಿ ಅನ್ನೋದು ಜೀವನದಲ್ಲಿ ಬಹಳ 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 ಮುಖ್ಯ. ಅಚಲವಾದ ಗುರಿ, ನಿರ್ದಿಷ್ಟವಾದ ಗುರಿ ನಾವು ನಮ್ಮ ಮನಸ್ಸಿನಲ್ಲಿ ಬಿತ್ತಬೇಕು. ಅದು ಸಾಧನೆಯ ಮೊದಲ ಮೆಟ್ಟಲು. ಎರಡನೇ ಮೆಟ್ಟಲು ಹಸಿವು. ಅಂತಿಂಥ ಹಸಿವಲ್ಲ, ಅಚಲವಾದ ಹಸಿವು. ಅದನ್ನು ನಾವು ಇನ್ನೊಂದು ರೀತಿಯಲ್ಲಿ ಇಚ್ಛಾಶಕ್ತಿ ಅಂತಲೂ ಕರಿಬೋದು. ಇಂಗ್ಲೀಷ್ನಲ್ಲಿ ಒಂದು ಕೋಟ್ ಇದೆ, ಇಟ್ ಈಸ್ ಇರ್ರೆಲವೆಂಟ್ ವಾಟ್ ಯು ವಾಂಟ್ ಇನ್ ಲೈಫ್, ವಾಟ್ ಮ್ಯಾಟರ್ಸ್ ಈಸ್ ಹೌ ಬ್ಯಾಡ್ಲಿ ಯು ವಾಂಟ್ ಇಟ್. ಅದರ ಅರ್ಥ ಇಷ್ಟೇ, ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಅನ್ನೋದಕ್ಕಿಂತ ಅದು ನಮಗೆ ಎಷ್ಟು ಅವಶ್ಯಕವಾಗಿ ಬೇಕು, ಅದನ್ನು ಪಡೆಯೋದಕ್ಕೋಸ್ಕರ ನಾವು ಏನು ಮಾಡೋದಕ್ಕೂ ತಯಾರಿದ್ದೀವ, ಏನು ಬೇಕಾದ್ರೂ ತ್ಯಾಗ ಮಾಡೋಕ್ಕೆ ನಾವು ತಯಾರಿದ್ದೀವ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಮಗೆ ಆ ಹಸಿವು ಅನ್ನೋದು ಬಹಳ ಮುಖ್ಯ. ನಾನು ಅದನ್ನು ಹಸಿವು ಅಂತ ಕರಿತೀನಿ, ಇಚ್ಛಾಶಕ್ತಿ ಅನ್ಬೋದು, ಅದಕ್ಕೆ ನಮಗೆ ಎಷ್ಟು ಆಸೆ ಇದೆ ಅಂತ ಕರಿಬೋದು. ಈ ಹಸಿವು ಅನ್ನೋದು ಎಷ್ಟಿರಬೇಕು ಅಂತಂದರೆ, ಅದಕ್ಕೋಸ್ಕರ ನಾವು ಏನು ಬೇಕಾದ್ರೆ ತ್ಯಾಗ ಮಾಡೋಕ್ಕೆ ತಯಾರಾಗಿರಬೇಕು. ಅನ್ನ, ನೀರು, ನಿದ್ರೆ, ನಮಗೆ ಸುಸ್ತಾಗಬಾರ್ದು. ಇದಕ್ಕೆ ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಈ ಒಂದು ಸ್ವಿಮ್ಮಿಂಗ್ ಪೂಲ್ನ ಯೋಚಿಸೋಣ. ಈ ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಬರದಲ್ಲೇ ಇರೋನೊಬ್ಬ ಬಿದ್ದ ಅಂತ ಇಟ್ಕೊಳ್ಳಿ. ಬಿದ್ದು ನೀರಲ್ಲಿ ಮುಳುಗ್ತಾ ಇದ್ದಾನೆ. ಆ ಮುಳುಗೋ ಸಮಯದಲ್ಲಿ
ಆ ಮನುಷ್ಯನಿಗೆ ಎಲ್ಲದಕ್ಕಿಂತ ಜೀವನದಲ್ಲಿ ಅವಶ್ಯಕವಾಗಿ ಬೇಕಾಗಿರೋದು ಏನಾಗಿರುತ್ತೆ? ಉಸಿರು ಮಾತ್ರ. ಆ ಸಮಯದಲ್ಲಿ ಆ ಮನುಷ್ಯನಿಗೆ ಉಸಿರು ಬಿಟ್ಟು ಬೇರೆ ಏನಾದ್ರು ಯೋಚನೆ ಬರೋಕ್ಕೆ ಸಾಧ್ಯ ಇದೆ ಏನ್ರಿ? ರಾತ್ರಿಗೆ ಏನು ಊಟ, ನಾಳೆ ಊಟಕ್ಕೆ ಗತಿ ಇದೆಯೋ ಇಲ್ವೋ, ದುಡ್ಡು ಇದೆಯೋ ಇಲ್ವೋ ನನ್ನ ಹತ್ರ, ಏನಾದರೂ ಯೋಚನೆ ಮಾಡ್ತಾನೆ? ಆ ಮನುಷ್ಯನಿಗೆ ಆವಾಗ ಒಂದೇ ಒಂದು, ಅವನ ಇಡೀ ಜೀವನ ಕೇಂದ್ರ ಬಿಂದುವಾಗಿ ಏಕಾಗ್ರತೆಯಿಂದ ಒಂದೇ ಒಂದನ್ನು ಬಯಸ್ತಾ ಇರುತ್ತೆ, ಅದೇ ಉಸಿರು. ಅಂತಹ ಏಕಾಗ್ರತೆಯಿಂದ ಆ ಕೇಂದ್ರ ಬಿಂದುವಾಗಿ ಅವನ ಪೂರ್ತಿ ಮನಸ್ಸು ಅದನ್ನು ಬೇಕು ಅಂತ ಇರುತ್ತಲ್ಲ, ಆ ಥರದ ಹಸಿವು ನಮಗೆ ನಮ್ಮ ಗುರಿ ಬಗ್ಗೆ ಇರಬೇಕು. ಎಷ್ಟೋ ಸಲ ಈ ಗುರಿ ಸಾಧನೆಯಲ್ಲಿ ನಾವು ದಾರಿ ತಪ್ಪುವ ಸಾಧ್ಯತೆ ಇರುತ್ತೆ, ಅಥವಾ ದಣಿದು ಸುಸ್ತಾಗಿ ಸಾಕಪ್ಪ ಅನ್ನೋ ಪರಿಸ್ಥಿತಿ ಬರುತ್ತೆ. ಆವಾಗ ಈ ಹಸಿವು ಅದನ್ನು ಮತ್ತೆ ನಮಗೆ ನೆನಪು ಮಾಡಿಕೊಡುತ್ತೆ, ಇಲ್ಲ ನನ್ನ ಜೀವನದಲ್ಲಿ ನನಗೆ ಬೇಕಾಗಿರೋದು ಆ ಗುರಿ ಮಾತ್ರ ಅನ್ನೋದನ್ನು ಈ ಹಸಿವು ನಮಗೆ ನೆನಪು ಮಾಡಿಕೊಡುತ್ತೆ. ಹಾಗಾಗಿ ಆರದ ಹಸಿವು ಇರಬೇಕು, ನನಗೆ ಬೇರೆ ಏನು ಬೇಡ, ಇದು ಮಾತ್ರ, ಈ ಗುರಿನೇ ನನಗೆ ಮುಖ್ಯ ಅನ್ನೋವಂಥ ಹಸಿವು ನಮ್ಮಲ್ಲಿ ಬೆಳೆದ್ರೆ ಅದು ನಮ್ಮ ಗುರಿ ಸಾಧನೆಯ ಕಡೆಗೆ ಅಥವಾ ನಮ್ಮ ಜೀವನದಲ್ಲಿ ಏನೇ ಬೇಕಾದ್ರೆ ಸಾಧನೆ ಮಾಡುವ ಕಡೆಗೆ ಎರಡನೇ ಮೆಟ್ಟಿಲಾಗುತ್ತೆ. ಇನ್ನು ಮೂರನೇ ಮೆಟ್ಟಿಲು ಬಹುಮುಖ್ಯವಾದದ್ದು ಪರಿಶ್ರಮ. ಅದರಲ್ಲೂ ನಾನು ಹೇಳೋದು ಶಿಸ್ತಿನ ಪರಿಶ್ರಮ. ಯಾವಾಗಲೂ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕಷ್ಟಪಟ್ಬಿಟ್ಟು ಅಥವಾ ಒಂದು ಸ್ವಲ್ಪ ದಿನ ಕಷ್ಟಪಟ್ಬಿಟ್ಟು ನಾನು ಕಷ್ಟಪಡ್ತಾ ಇದ್ದೀನಿ ಅನ್ನೋದಲ್ಲ. ದಿನನಿತ್ಯದ ಶಿಸ್ತಿನ ಪರಿಶ್ರಮ ಬಹಳ ಬಹಳ ಮುಖ್ಯ ಆಗುತ್ತೆ. ಜೀವನದಲ್ಲಿ ಪರಿಶ್ರಮವನ್ನು ಮೀರಿದ್ದು ಬೇರೇನೂ ಇಲ್ಲ. ಇದನ್ನೇ ಬೇಕಾದಷ್ಟು ಜನ ಬೇಕಾದಷ್ಟು ರೀತಿಯಲ್ಲಿ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಹೇಳಿದ್ದಾರೆ. ಕೆಲಸ ಮಾಡೋದೇ ಜೀವನದ ನಿಜ ರಹಸ್ಯ ಅಥವಾ ಒಂದು ನಮ್ಮ ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಕರಿತೀವಿ. ಪರಿಶ್ರಮ, ಶಿಸ್ತಿನ ಪರಿಶ್ರಮ ಬಹಳ 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 ಮುಖ್ಯ. ಯಾವುದೇ ರೀತಿನಲ್ಲೂ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಗಮನ ಭಂಗ ಆಗದಲ್ಲೇ ಇರೋ ಥರ ದಿನನಿತ್ಯ ಆ ಕೆಲಸ ನಾವೇನು ಬರೆದಿಟ್ಕೊಂಡಿರ್ತೀವಿ ಅಥವಾ ನಮ್ಮ ಏನೊಂದು ಪ್ಲ್ಯಾನ್ ಅನ್ನೋದಿರುತ್ತೆ ಅದರ ಪ್ರಕಾರ ಕೆಲಸ ಮಾಡೋದು ಬಹಳ ಬಹಳ ಮುಖ್ಯ. ಯಾವ ದಣಿವು, ಯಾವ ಬಾಯಾರಿಕೆ, ಯಾವ ಹಸಿವನ್ನು ನಮ್ಮನ್ನು ತಡಿಬಾರ್ದು. ಎಷ್ಟೇ ಸುಸ್ತಾಗಿರಲಿ, ಏನೇ ಆಗಿರಲಿ, ನಮ್ಮ ಬೇರೆ ಅವಶ್ಯಕತೆಗಳು ಏನೇ ಇರಲಿ, ನಮ್ಮ ಗುರಿ ಏನಿರುತ್ತೆ ಆ ಗುರಿಗೋಸ್ಕರ ನಾವು ದಿನನಿತ್ಯ ಶಿಸ್ತಿನ ಪರಿಶ್ರಮ ಪಡೋದು ಬಹಳ ಬಹಳ ಮುಖ್ಯ ಆಗುತ್ತೆ. ನಾನು ಇದಕ್ಕೆ ಯಾವಾಗಲೂ ಮುಂಚಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಮಗೆಲ್ಲ ಬಹಳ ಅಚ್ಚುಮೆಚ್ಚಿನ ಕೆಲಸ ಅಂತಂದರೆ ದೂಷಿಸೋದು. ಏನಪ್ಪ ಇವತ್ತು ಯಾಕಪ್ಪ ಇದನ್ನು ಮಾಡಲಿಲ್ಲ ಅಂದರೆ ಅದಾಗೋಯ್ತು, ಇದಾಗೋಯ್ತು, ಅವರಿಂದ ಅವ್ರು ನನಗೆ ಮಾಡೋಕ್ಕೆ ಬಿಡಲಿಲ್ಲ, ಅದರಿಂದ ಇದಾಗಲಿಲ್ಲ. ದೂಷಿಸೋದನ್ನು ಬಿಟ್ಬಿಡ್ಬೇಕು. ಆ ದಿನದ ಏನು ಕೆಲಸ ನಾವು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಮಾಡಲೇಬೇಕು. ಆ ಸಾಧನೆಗೆ ಬೇಕಾದಂಥ ದಾರಿನಲ್ಲಿ ನಾವು ನಡಿಲೇಬೇಕು. ಆಮೇಲೆ ಯಾವುದೇ ರೀತಿ ಕಾರಣಗಳು ಹೇಳಬಾರ್ದು. ನಮಗೆ ನಾವು, ಬೇರೆಯವ್ರಿಗೆ ಹೇಳೋದಲ್ಲ, ನಮಗೆ ನಾವು ಯಾವುದೇ ರೀತಿ ಕಾರಣಗಳನ್ನು ಹೇಳ್ಕೋಬಾರ್ದು. ಆಮೇಲೆ ಒಂದು ಸಲ ನಾವು ನಿರ್ಧಾರ ಮಾಡಿ ಈ ದಾರಿನಲ್ಲಿ ಹೋಗ್ತೀವಿ ಅಂತ ಶುರು ಮಾಡಿದ ಮೇಲೆ ನಮಗೆ ಯಾವುದೇ ಮನೋರಂಜನೆ ಬೇಕಾಗಿಲ್ಲ, ಅಥವಾ ಯಾವುದೇ ಶಬಾಷ್ಗಿರಿ ಬೇಕಾಗಿಲ್ಲ, ಅಥವಾ ಯಾರದ್ದೇ ಅನುಕಂಪ ಬೇಕಾಗಿಲ್ಲ, ಅಥವಾ ಯಾರದ್ದೇ ಸಹಾಯ ಬೇಕಾಗಿಲ್ಲ ಅನ್ನೋವಂಥ ಮನೋಭಾವನೆ ಇಟ್ಕೊಳ್ಳೋದು ಬಹಳ ಮುಖ್ಯ. ಅದೆಲ್ಲ ಸಿಕ್ಕಿದರೆ ಸಂತೋಷ. ನಾವು ನಡೆಯುವಂಥ ದಾರಿನಲ್ಲಿ ಅದೆಲ್ಲ ಸಿಕ್ಕಿದರೆ ನಾವೇನಂತೀವಿ ಬೋನಸ್ ಅಂತ. ಆದರೆ ಅದೇನು ಸಿಕ್ಕಿಲ್ಲ ಅಂದ್ರೂ ನಮ್ಮ ದಿಟ್ಟ ಮನೋಭಾವ ನಮ್ಮನ್ನು ಮುನ್ನಡೆಸ್ತಾ ಇರಬೇಕು. ಯಾವುದೇ ವಿರಾಮ ಇಲ್ಲದೆ, ಯಾವುದೇ ದಣಿವಿಲ್ಲದೆ ಮುನ್ನುಗ್ಗೋ ಆ ಮನೋಭಾವ ತುಂಬ ಮುಖ್ಯ. ಒಂದು ಸಲ ನಿರ್ಧರಿಸಿ, ಒಂದು ಸಲ ಬರೆದಿಟ್ಟ ಆ ಏನು ಯೋಜನೆ ಇರುತ್ತೆ ಅಥವಾ ನಮ್ಮದು ಏನು ಪ್ಲ್ಯಾನ್ ಇರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ತಪ್ಪಿಸಬಾರ್ದು. ಇಂಗ್ಲೀಷ್ನಲ್ಲಿ ಇನ್ನೊಂದು ಮಾತಿದೆ, ಕಿಕ್ ದ ಮೂಡ್, ಸ್ಟಿಕ್ ಟು ಪ್ಲ್ಯಾನ್ ಅಂತ. ಅಂದರೆ ನಮಗೇನೋ ಒಂದು ಭಾವನೆ ಇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ. ಅದರ ಅರ್ಥ ಏನಂದರೆ, ಈಗ ನಮಗೆ ಭಾವನೆ ಇರುತ್ತೆ, ಈಗ ನಾನು ಇವತ್ತು ಇದು ಮಾಡೋದಕ್ಕೆ ನನಗೆ ಯಾಕೋ ಮನಸ್ಸೇ ಇಲ್ಲಪ್ಪ ಇವತ್ತು ಅಂತ. ಆವಾಗ ನಿಮ್ಮೊಳಗಿಂದ ಒಂದು ಶಬ್ದ ಬರಬೇಕು, ಭಾವನೆಗಳನ್ನು ಒತ್ತಿಕ್ಕು, ಕೆಲಸ ನೋಡು ಅಂತ. ಈ ಮನೋಭಾವನ ನಾವು ಯಾವಾಗ ಜೀವನದಲ್ಲಿ ಬೆಳೆಸ್ಕೋತೀವೋ ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಸಾಧನೆ ಮಾಡೋದಕ್ಕೆ ನೆನಪಿಡಿ 3 ಮಂತ್ರ ಬೇಕಾಗಿರುತ್ತೆ. ಒಂದು, ಅಚಲವಾದ ಗುರಿ ಬೇಕು. ಯಾವುದೇ
ಮನಸ್ಸಿನಲ್ಲಿ ಯಾವುದೇ ದ್ವಿಗುಡ ಇಲ್ಲದೆ ಅಚಲವಾದ ಗುರಿ ಬೇಕು. ಎರಡನೇದು ಸರ್ವೋಚ್ಚ ಹಸಿವು, ನನಗೆ ಜೀವನದಲ್ಲಿ ಇದೇ ಬೇಕು, ಯಾವುದೇ ಕಾರಣಕ್ಕೂ ನಾನು ಇದರಿಂದ ಹಿಂದೆ ಹೆಜ್ಜೆ ಹಾಕಲ್ಲ ಅನ್ನೋವಂಥ ಅಚಲವಾದ ಸರ್ವೋಚ್ಚ ಹಸಿವು ಬೇಕು. ಮೂರನೇದು ಶಿಸ್ತಿನ ಪರಿಶ್ರಮ, ಯಾವುದೇ ಕಾರಣಕ್ಕೂ ಎಡವದೆ ದಿನನಿತ್ಯ ಹಗಲು ರಾತ್ರಿ ಆಗಬೇಕಾದ ಕೆಲಸ, ಅದಕ್ಕೆ ಮಾಡಬೇಕಾದ ಕಾರ್ಯ, ಅದಕ್ಕೆ ಮಾಡಬೇಕಾದಂಥ ಕೆಲಸನ ಪರಿಶ್ರಮನ ನಾವು ಕೊಟ್ಟರೆ ಅಥವಾ ಅದನ್ನು ಪ್ರತಿದಿನ ಮಾಡಿದರೆ ನಮ್ಮ ಸಾಧನೆ ಖಂಡಿತ ನಡೆಯುತ್ತೆ. ಇವತ್ತಿನ ಪರಿಸ್ಥಿತಿ ನಿಮ್ಮದೇನೇ ಇರಲಿ, ನಿಮ್ಮ ಜೀವನನ ನೀವು ಮನಸ್ಸು ಮಾಡಿದರೆ ಇವತ್ತಿಂದ ಬದಲಾಯಿಸ್ಕೋಬೋದು. ಈ ಮೂರು ಮಂತ್ರಗಳನ್ನು, ಈ ಮೂರು ಶಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಪ್ರಪಂಚನೇ ನಿಮ್ಮದಾಗತ್ತೆ. ಶುಭವಾಗಲಿ.